ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯರೆಲ್ಲರಿಗೂ ನಮ್ಮ ನಿತ್ಯ ನಿರಂತರ ಚಾನಲ್ಗೆ ಸ್ವಾಗತ ಸುಸ್ವಾಗತ. ದಯವಿಟ್ಟು ಚಂದಾದಾರರಾಗಿ ಪ್ರೋತ್ಸಾಹ ಮಾಡಿ ಹಾಗೂ ಈ ಸಂಚಿಕೆಯ ವಿಷಯ ತಮಗೆ ಇಷ್ಟವಾದಲ್ಲಿ ಇದನ್ನು ತಮ್ಮ ಬಂಧು ಮಿತ್ರರು ಇಷ್ಟ ಜನರೊಂದಿಗೆ ಹಂಚಿಕೊಳ್ಳಿ. ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲೂ ಹಂಚಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಷಯದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಸಹ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಜಗತ್ತಿನಲ್ಲಿ ಅನೇಕ ಮಹನೀಯರುಗಳು ಆಗಿ ಹೋಗಿದ್ದಾರೆ. ಅವರುಗಳು ನಮ್ಮ ಜೀವನದಲ್ಲಿ ಹೊಸತನವನ್ನು, ನಂಬಿಕೆಗಳನ್ನು, ಉತ್ಸಾಹಗಳನ್ನು ತುಂಬಿದ್ದಾರೆ. ಅನೇಕ ಯೋಗಿಗಳು, ಅವಧೂತರುಗಳು ತಮ್ಮ ತಮ್ಮ ಕಾರ್ಯಗಳನ್ನು ಮುಗಿಸಿ ಪುನಃ ಕಾಲನಲ್ಲಿ ಹಿಂದಿರುಗಿದ್ದಾರೆ. ಯಾವತ್ತೂ ಸಹ ನಾವು ಮಠ ಗುರುಗಳಲ್ಲಿ ಪ್ರತಿಫಲಾಪೇಕ್ಷೆಗಳಿಂದ ಹೋಗಿ ಬರುವ ಮೂಢರು. ಕೇವಲ ಅವರ ದರ್ಶನದಿಂದಲೇ ನಮ್ಮ ಕರ್ಮಗಳು ಕಳೆಯುತ್ತದೆ ಎಂದು ಅರಿಯದ ಮೂರ್ಖರು. ಅಂತಹ ವಿರಕ್ತರ ದರ್ಶನ ದುರ್ಲಭ. ಅಂಥವರನ್ನು ಜಾತಿಯಿಂದ ಗುರುತಿಸುವುದು ಸಹ ಹೀನಕರ. ಜಾತಿಯಿಂದ ಯಾವಾಗ ಮಹಾತ್ಮರ ಗುರುತನ್ನು ಹಚ್ಚುತ್ತೇವೆಯೋ ಅಲ್ಲಿ ಅವರ ತತ್ವದರ್ಶನಗಳು ಮೂಲೆಗುಂಪಾಗುತ್ತದೆ. ತ್ರಿಗುಣಾತೀತರಾದ ವಿಧಿ ನಿಷೇಧಗಳು ಯಾವುದೂ ಇಲ್ಲದ ಇವರುಗಳೇ ನಾವು ಜಾತಿ ಮತ ಪಂಥಗಳಿಂದ ಬಂಧಿಸಲು ನೋಡುತ್ತೇವೆ. ನಿಸ್ತ್ರೈಗುಣ್ಯೈ ಪಥಿ ವಿಹರತಾಂ ಕೋ ವಿಧಿ ಕೋ ನಿಷೇಧ ಎಂದು ಶಂಕರಾಚಾರ್ಯರು ಹೇಳಿದ್ದಾರೆ. ವಿರಕ್ತರ, ಅವಧೂತರ ನಡೆ ಅನುಕರಣೀಯವಲ್ಲ. ನುಡಿ ಮಾತ್ರ ಇಲ್ಲದಿದ್ದರೆ ನಡೆಯನ್ನು ಅನುಕರಿಸಿದರೆ ಅವೆಲ್ಲವನ್ನು ಬಿಟ್ಟು ನಾವು ಅವರಂತೆಯೇ ಹೋಗಬೇಕಾಗುತ್ತದೆ. ಇದು ಸಾಧ್ಯವೇ? ಖಂಡಿತ ಸಾಧ್ಯವಿಲ್ಲ. ಅವರ ಮಾತು ನುಡಿಗಳನ್ನು ನಾವು ಅನುಸರಿಸಬೇಕು. ನಮ್ಮ ಈ ಭರತ ಪುಣ್ಯಭೂಮಿ ಆಧ್ಯಾತ್ಮವಿದ್ಯಾ ತವರು. ಭಗವದ್ಗೀತೆಯಲ್ಲಿ ಆಧ್ಯಾತ್ಮವಿದ್ಯಾ ವಿದ್ಯಾನಾಮ ಎಂದು ಕೃಷ್ಣ ಹೇಳಿದ್ದಾನೆ. ಆಧ್ಯಾತ್ಮ ವಿದ್ಯೆಯೇ ವಿದ್ಯೆ, ಇನ್ಯಾವುದೂ ವಿದ್ಯೆಯಲ್ಲ. ಇಂದ್ರಿಯಗಳಿಗೆ ಗೋಚರಿಸುವ ವಸ್ತುಗಳ ವಿಚಾರ ವಿಮರ್ಶೆ ಸಾಧ್ಯ. ತರ್ಕದಿಂದ ಇವೆಲ್ಲವನ್ನೂ ಸಹ ನಿಷ್ಕರ್ಷಿಸಬಹುದು. ಆದರೆ ಆತ್ಮ ಅತೀಂದ್ರಿಯ, ಅಗೋಚರ, ಯಾವುದಕ್ಕೂ ನಿಲುಕದ ವಸ್ತುವಾಗಿದೆ. ತರ್ಕದಿಂದ ಕೆಲವು ವಿಚಾರಗಳನ್ನು ತಿಳಿಯಬಹುದು. ಅದೇ ತರ್ಕದಿಂದ ಪರಮಾತ್ಮ ಯಾರು, ಎಲ್ಲಿದ್ದಾನೆ, ಹೆಣ್ಣೋ ಗಂಡೋ, ಆತನಿಗೆ ಆಕಾರವಿದೆಯೇ, ಕೈಕಾಲುಗಳಿದೆಯೇ, ಈ ಸೃಷ್ಟಿ ಹೇಗಾಯಿತು, ಯಾತಕ್ಕಾಗಿ ಆಯಿತು, ಕಾರಣಗಳೇನು, ಮನುಷ್ಯ ಸಕಲ ಜೀವ ಜಂತುಗಳು ಯಾತಕ್ಕಾಗಿ ಹುಟ್ಟಿವೆ, ಮರಣಾನಂತರ ಎಲ್ಲಿ ಹೋಗುತ್ತವೆ, ಪುನಃ ಎಲ್ಲಿಂದ ಬರುತ್ತದೆ, ಇವುಗಳನ್ನು ವಿಶ್ಲೇಷಿಸುವುದು ಸಾಧ್ಯವಿಲ್ಲ. ತರ್ಕ ಒಂದು ಹಂತಕ್ಕೆ ಬಂದು ನಿಂತ ನೀರಾಗುತ್ತದೆ. ಪ್ರತ್ಯಕ್ಷ ಪ್ರಮಾಣಗಳಿಂದ ತಿಳಿಯಲು ಸಾಧ್ಯವಾಗದಿದ್ದಾಗ ವೇದಗಳಿಂದ ಅರ್ಥೈಸಬೇಕೆಂದು ಋಷಿ ಮುನಿಗಳು ಹೇಳಿದ್ದಾರೆ. ಪ್ರತ್ಯಕ್ಷೇಣಾನು ವಿದ್ಯಾ ವಾ ಯಸ್ತುಪಾಯೋನ ವಿದ್ಯತೆ ಏನಂ ವಿಂದತಿ ವೇದೇನ ತಸ್ಮಾದ್ವೇದಸ್ಯ ವೇದತಃ ಎಂದು. ಸತ್ಯವನ್ನು ಯಾವುದು ಹೇಳುತ್ತದೆಯೋ ಅದೇ ವೇದ. ವೇದಯತೀತಿ ವೇದಃ. ಹಲವು ಜನ್ಮಗಳ ಪುಣ್ಯ ವಿಶೇಷದಿಂದ ಆಧ್ಯಾತ್ಮದ ಹಂಬಲಗಳು ಉಂಟಾಗುತ್ತದೆ. ಹಂಬಲಗಳು ತೀವ್ರಗೊಂಡು ಜನ್ಮ ತಳೆದಾಗ ಅದಕ್ಕಾಗಿ ಸದ್ಗುರುಗಳು ದೊರಕುತ್ತಾರೆ. ಆತನ ಸೇವೆಯನ್ನು ಮಾಡಿ ಕೃಪೆ ಹೊಂದಲು ಬ್ರಹ್ಮಜ್ಞಾನ ದೊರಕುತ್ತದೆ. ಇಂತಹ ಬ್ರಹ್ಮಜ್ಞಾನಿಯೇ ಸಿದ್ಧಪುರುಷರು, ಅವಧೂತರುಗಳು. ನಮ್ಮ ರಾಷ್ಟ್ರಗಳಲ್ಲಿ ಇಂಥವರು ಬಹಳಷ್ಟು ಮಂದಿ ಆಗಿ ಹೋಗಿದ್ದಾರೆ. ಇವರು ಯಾವಾಗಲೂ ಹೊಸದಾಗಿ ಯಾವ ಅನುಷ್ಠಾನ ಸಾಧನೆಗಳನ್ನು ಮಾಡಲು ಬೇಕಾಗಿಲ್ಲ. ನಿಮಗೆ ಇಷ್ಟರಲ್ಲಿಯೇ ತಿಳಿದಿರಬಹುದು ನಾವು ಯಾರ ಬಗ್ಗೆ ಮಾತಾಡಲು ಹೊರಟಿದ್ದೇವೆಂದು. ಅಂತಹ ಪುಣ್ಯಾತ್ಮ ಮಹಾತ್ಮರುಗಳಲ್ಲಿ ನಮ್ಮ ಹುಬ್ಬಳ್ಳಿಯ ಸಿದ್ಧಾರೂಢರು ಓರ್ವರು. ಸಿದ್ಧಾರೂಢರನ್ನು ಅರಿಯದವರು, ಕೇಳದವರು ಯಾರೂ ಇಲ್ಲವೇ ಇಲ್ಲ. ಬೀದರ್ನ ಬಾಲ್ಕಿ ತಾಲೂಕಿನಲ್ಲಿ
ಗುರು ಶಾಂತಪ್ಪ ದೇವಮಲ್ಲಮ್ಮನವರ 3ನೇ ಮಗನಾಗಿ ನಮ್ಮ ಸಿದ್ಧಾರೂಢರು ಜನ್ಮಿಸಿ 1758ರ ಸುಮಾರಿನಲ್ಲಿ ರಾಮನವಮಿಯ ದಿನ ಜನ್ಮಿಸಿದರು ಎಂದು ಹೇಳುತ್ತಾರೆ. ಜನ್ಮದಲ್ಲಿಂದ ವಿಶೇಷ ಪುರುಷರುಗಳ ಜನನ ವಿಶೇಷ ದಿನಗಳಂದೇ ಆಗುತ್ತೆ. ಆದರೆ ವಿಶೇಷ ದಿನಗಳಲ್ಲಿ ಜನಿಸಿದವರೆಲ್ಲರೂ ವಿಶೇಷರಾಗಲು ಸಾಧ್ಯವಿಲ್ಲ. ನಾಮಕರಣ ಮಾಡಿ ಸಿದ್ದಪ್ಪ ಎಂದು ಕರೆದರೂ ಸಿದ್ಧ ಎಂದೇ ಕರೆಯುತ್ತಿದ್ದರು. ಆಧ್ಯಾತ್ಮ ತತ್ವಗಳ ಹಂಬಲದಿಂದ ಜನಿಸಿದ ಅವರಿಗೆ ಹೆಸರು ಅನ್ವರ್ಥಕವೇ ಆಗಿದ್ದಿತು. ಯೋಗಿಗಳಿಗೂ ಸಹ ಸಹಜವಾಗಿಯೇ ಅನೇಕ ಸಿದ್ಧಿಗಳು ಲಭಿಸಿರುತ್ತವೆ ಎಂದು ಕೇಳಿದ್ದೇವೆ. ಅದರಂತೆ ಸಿದ್ಧಾರೂಢರು ಸಹ ಬಾಲ್ಯದಿಂದಲೇ ಈ ಶಕ್ತಿಗಳನ್ನು ಹೊಂದಿದ್ದರೂ ತೋರಿಸಿದ್ದರೂ ಕೂಡ ಕೇವಲ ಪವಾಡಗಳನ್ನು ಮಾಡುವುದರಿಂದ ಓರ್ವ ವ್ಯಕ್ತಿಯನ್ನು ಮೇಲ್ಮಟ್ಟಕ್ಕೆ ಒಯ್ಯುವುದಿಲ್ಲ. ಇಂದ್ರಜಾಲ ಮಹೇಂದ್ರಜಾಲ ತಿಳಿದವನು ಸಹ ಈ ಪವಾಡಗಳನ್ನು ಮಾಡಬಹುದು. ಓರ್ವ ವ್ಯಕ್ತಿಯ ಮಹಿಮೆ ಆತನ ಜ್ಞಾನ, ವೈರಾಗ್ಯ, ನಿಗ್ರಹ ಶಕ್ತಿ, ಅನುಕಂಪ, ದಕ್ಷತೆ, ಸರ್ವ ಸಮತಾ ದೃಷ್ಟಿಯಿಂದ ಗುರುತಿಸುತ್ತೇವೆ. ಪಾಂಡಿತ್ಯಕ್ಕಿಂತ ಆತ್ಮಜ್ಞಾನ ದೊಡ್ಡದು. ಇದು ಶಂಕರಾಚಾರ್ಯರ ಭಜಗೋವಿಂದಂ ರಚನೆಯಲ್ಲಿ ನಾವು ಕಾಣಬಹುದು. ಆತ್ಮಜ್ಞಾನ ಉಪದೇಶದ ವಸ್ತುವಲ್ಲ, ಅದು ಅನುಭವಿಸಬೇಕಾದ ವಸ್ತು, ರಕ್ತಗತವಾಗಬೇಕು. ಅದಕ್ಕಾಗಿ ಮನವನ್ನು ಹಸನಗೊಳಿಸಬೇಕೆಂದು ಹೇಳಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ಪ್ರವಚನಗಳನ್ನು ಕೇಳುತ್ತಾ ಪಂಚಭೂತಗಳು ಲಯ ಹೊಂದುತ್ತದೆ. ಅಗ್ನಿ, ನೀರು, ಭೂಮಿ, ವಾಯು ಇವೆಲ್ಲವೂ ಕಣ್ಣಿಗೆ ಕಾಣುತ್ತದೆ ಅಥವಾ ಸ್ಪರ್ಶೇಂದ್ರಿಯಗಳಿಗೆ ಗೋಚರಿಸುವಾಗುತ್ತದೆ. ಆದರೆ ಆಕಾರವಿಲ್ಲದ, ಮುಟ್ಟಲು ಸಾಧ್ಯವಿಲ್ಲದ ಆಕಾಶ ಹೇಗೆ ಲಯವಾಗುತ್ತದೆ ಎಂದು ಚಿಕ್ಕ ವಯಸ್ಸಿನಲ್ಲೇ ಗುರುವನ್ನು ಪ್ರಶ್ನೆ ಕೇಳಿ ಗೊಂದಲ ನಿವಾರಿಸಿ ಎಂದು ಉತ್ತರಕ್ಕಾಗಿ ಕಾಯುತ್ತಿದ್ದ ಸಿದ್ದಪ್ಪನವರು ಗುರುವನ್ನು ಅರಸುತ್ತಾ ಕಾಯುತ್ತಾ ಇದ್ದರು. ಒಂದು ದಿನ ಚಿಕ್ಕ ವಯಸ್ಸಿನಲ್ಲಿ ಆಟ ಆಡುವಾಗ ಅವರು ಸರ್ಪದ ಕಡಿತಕ್ಕೆ ಒಳಪಟ್ಟು ಮೈ ನೀಲಿಗಟ್ಟಿ ಗತಪ್ರಾಣರಾದರು. ಅವರ ಸ್ನೇಹಿತರು ಅಳುತ್ತಾ ಅವರ ತಂದೆ ತಾಯಿಗಳಿಗೆ ವಿಷಯ ತಿಳಿಸಲು ಅವರೂ ಸಹ ಆತಂಕದಿಂದ ಓಡಿ ಬಂದರು. ಅಲ್ಲಿಗೆ ಬಂದ ಓರ್ವ ಸನ್ಯಾಸಿ ಸಿದ್ದಪ್ಪನನ್ನು ಬದುಕಿಸುತ್ತೇನೆ, ಆದರೆ ಆತನ ಇಷ್ಟಕ್ಕೆ ನೀವುಗಳು ಯಾರೂ ವಿರುದ್ಧವಾಗಿ ನಡೆಯಬಾರದು ಎಂಬ ಕರಾರಿನಂತೆ ಸಿದ್ದಪ್ಪನವರನ್ನು ಬದುಕಿಸುತ್ತಾರೆ. ಹಾಗೂ ಅವರ ಶಿರಸ್ಸಿನ ಮೇಲೆ ಕೈ ಇಟ್ಟು ಭಸ್ಮಾದಿಗಳನ್ನು ಹಚ್ಚಿ ಮಹಾಪುರುಷ ಈತನು ಎಂದು ತಂದೆ ತಾಯಿಗಳಲ್ಲಿ ಹೇಳಿ ಮುನ್ನಡೆಯುತ್ತಾನೆ. ಆಗಲೇ ಚಿಗುರೊಡೆದ ಪ್ರಶ್ನೆಗಳ ಉತ್ತರಕ್ಕೆ ಗುರುವನ್ನು ಕಾಣಲು ಹೋಗುವುದಾಗಿ ತದನಂತರ 10 ವರ್ಷದ ಸಿದ್ದಪ್ಪನವರು ಮನೆಯನ್ನು ತೊರೆದು ಹೊರಟರು. ಮಹಾತ್ಮರ ಜೀವನವೇ ಹೀಗಿರುತ್ತದೆ. ಎಲ್ಲವೂ ವಿಶೇಷವೇ. ನಾವುಗಳು ಇಲ್ಲಿ ಶುಕ ಮಹರ್ಷಿಗಳು ಉಪನಯನಕ್ಕೂ ಮುಂಚೆಯೇ ಜ್ಞಾನದ ಹಂಬಲದಿಂದ ಹೊರಟಿದ್ದನ್ನು ನೆನಪಿಸಿಕೊಳ್ಳಬಹುದು. ಶಂಕರರೂ ಸಹ ಇದೇ ಥರ ಎಲ್ಲವೂ ಪೂರ್ವ ನಿಯೋಜಿತವಾಗಿರುತ್ತದೆ. ನಮಗೆ ಅದು ವಿಶೇಷವಾಗಿ ಕಾಣುತ್ತದೆ. ಪರಮಾತ್ಮನ ಕೃಪೆಯಿಲ್ಲದೆ ಗುರು ದೊರಕುವುದಿಲ್ಲ. ಅದಕ್ಕಾಗಿ ಆತನನ್ನು ಶರಣು ಹೊಂದಲೇಬೇಕು. ಕರುಣೆ, ಗುರು ಇವೆರಡೂ ಸಿಗುವಂತೆ ದೇವನು ಮಾಡುತ್ತಾನೆ. ಸಿದ್ದಪ್ಪನವರು ಗುರುವನ್ನು ಅರಸುತ್ತಾ ಶ್ರೀಶೈಲ ತಲುಪಿ ಅಲ್ಲಿನ ಜಗದ್ಗುರುಗಳಿಗೆ ನಮಿಸಿ, ನಾನು ಎಂದರೆ ಯಾವುದು, ದೇಹವೋ ಜೀವವೋ ಎಂಬ ಮೊದಲಾದ ಪ್ರಶ್ನೆಗಳನ್ನು ಕೇಳಿ ನಾನು ಗುರುವನ್ನು ಅರಸಿ ಹೊರಟಿದ್ದೇನೆ ಎಂದಾಗ ಅಲ್ಲಿನ ಜಗದ್ಗುರುಗಳು ಸಿದ್ದಪ್ಪನವರನ್ನು ಆಶ್ಚರ್ಯಚಕಿತರಾಗಿ ಆತನ ಜ್ಞಾನದ ಹಂಬಲವನ್ನು ಕಂಡು ಆಶೀರ್ವದಿಸಿ, ನಿನಗೆ ತಕ್ಕ ಗುರುವು ದೊರಕೇ ದೊರಕುತ್ತಾನೆ ಎಂಬ ಭರವಸೆಯನ್ನು ನೀಡಿದರು. ಭಿಕ್ಷಾನ್ನದಿಂದ ದಿನ ಕಳೆಯುತ್ತಾ ಗುರುವನ್ನು ಅರಸುತ್ತಾ ಕಾಡು ಮೇಡುಗಳನ್ನು ತಿರುಗಿ ಸಿದ್ದಪ್ಪನವರು ಗಜದಂಡ ಸ್ವಾಮಿಗಳಲ್ಲಿಗೆ ಬಂದು ತಲುಪುತ್ತಾರೆ.
ಬಂದವರೇ, ಅವರ ಪಾದಗಳನ್ನು ಹಿಡಿದು ನಿಮ್ಮ ಆಶೀರ್ವಾದ ಉಪದೇಶಗಳಿಂದ ನನ್ನನ್ನು ರಕ್ಷಿಸಿ. ಜ್ಞಾನದ ದಾಹ ಇದೆ ಎಂದು ಆತನ ಭಾವನೆ ಹಾಗೂ ಮಾತುಗಳಿಂದ ಅರಿತು ಎಲ್ಲರೂ ಸಹ ಮಠಕ್ಕೆ, ದೇವಸ್ಥಾನಗಳಿಗೆ ಬರುವುದು ಒಂದು ನೆಲೆ ಹಾಗೂ ಉದರ ನಿಮಿತ್ತವಾಗಿ. ಆದರೆ ಈತನ ಜ್ಞಾನದಾಹ ಉಪದೇಶಗಳ ಆಶೀರ್ವಾದ ಬೇಕು ಎಂದು ಕೇಳಿದ ರೀತಿ ಆತನನ್ನು ಮಠದಲ್ಲೇ ವಿಶೇಷವಾಗಿ ಇರಿಸಿಕೊಳ್ಳುತ್ತಾರೆ. ಇಲ್ಲಿ ಒಂದು ವಾಕ್ಯವಿದೆ: ಗುರು ಶುಶ್ರೂಷಯ ವಿದ್ಯಾ ಪುಷ್ಕಲೇನ ಧನೇನ ವಾ ವಿದ್ಯೆಯ ವಿದ್ಯೆ. ವಿದ್ಯೆಯನ್ನು ನಾವು ಗುರುಗಳಲ್ಲಿ ಪೂರ್ಣವಾದ ನಂಬಿಕೆ ಇಟ್ಟು ಅವರ ಶುಶ್ರೂಷೆಯನ್ನು ಮಾಡಿ ಗುರು ಕೃಪೆಯನ್ನು ಪಡೆಯಬಹುದು. ಈಗಿನಂತೆ ವಿದ್ಯೆಯನ್ನು ಶಾಲೆಗಳಲ್ಲಿ ಹಣ ಕೊಟ್ಟಾದರೂ ಗಳಿಸಬಹುದು, ಅಥವಾ ನಮ್ಮಲ್ಲಿರುವ ಯಾವುದಾದರೂ ಒಂದು ವಿದ್ಯೆಯನ್ನು ಹೇಳಿ ಅವರಲ್ಲಿರುವ ವಿದ್ಯೆಯನ್ನು ಪ್ರತಿಫಲವಾಗಿ ಪಡೆಯಬಹುದು. ಆದರೆ ಆತ್ಮಜ್ಞಾನ ಎಂಬುದು ಇದು ವಿಲೇವಾರಿ ಮಾಡಿ ಪಡೆಯುವ ವಿದ್ಯೆಯಲ್ಲ. ಜ್ಞಾನಿಯಾದ ಗುರುವು ಆತ್ಮವಿದ್ಯೆಯನ್ನು ಮಾರುವುದೂ ಇಲ್ಲ, ಹಾಗೆ ಎಲ್ಲರಿಗೂ ನೀಡುವುದೂ ಇಲ್ಲ. ಜ್ಞಾನಿಯಾದ ಗುರುವು ಏನನ್ನೂ ಬಯಸನು. ಶಿಷ್ಯನ ನಯ, ವಿನಯ, ಶ್ರದ್ಧೆ, ಆತನ ಜಿಗುಟುತನ ಇವುಗಳನ್ನು ನೋಡಿ ಪರಮವಿದ್ಯೆಯನ್ನು ಕಲಿಸುತ್ತಾನೆ. ಆತ್ಮವಿದ್ಯೆ ಕ್ರಯದ ವಸ್ತುವಲ್ಲ, ಎಲ್ಲರಿಗೂ ಸಿಗುವುದೂ ಇಲ್ಲ. ಅದಕ್ಕಾಗಿ ನಮ್ಮ ಮನಸ್ಸು ಎರಡನ್ನೂ ಸಹ ಹದಗೊಳಿಸಿಕೊಂಡಿರಬೇಕು. ಆ ಹದಗೊಳಿಸಿದ ರೀತಿ ಗುರುವಿಗೆ ಇಷ್ಟವಾದಲ್ಲಿ, ತೃಪ್ತಿಯಾದಲ್ಲಿ ಆತನು ಬ್ರಹ್ಮಜ್ಞಾನವನ್ನು ಉಪದೇಶಿಸುತ್ತಾನೆ. ಉಪನಿಷತ್ತುಗಳು ಬ್ರಹ್ಮಜ್ಞಾನ ಹೊಂದಲು ಸಹಕಾರಿ ಎಂದು ಒಂದು ಅರ್ಥ. ಗುರುವಿನಿಂದಲೇ ಕಲಿಯಬೇಕೆಂದು ಹೇಳುತ್ತಾರೆ. ಉಪನಿಷತ್ತೆಂದರೆ ಗುರುವಿನ ಬಳಿಯಲ್ಲೇ ಕಲಿಯಬೇಕು ಎಂದು. ಬ್ರಹ್ಮಜ್ಞಾನ ಮಹಾನ್ ಸಾಧಕರಿಗೆ ಮಾತ್ರ ಅವರುಗಳಿಗೆ ಸ್ಫುರಣೆ ಹೊಂದುತ್ತಾರೆ. ಅದಕ್ಕೂ ಸಹ ದಿಕ್ಕು ಈ ರೀತಿಯಾಗಿ ಹೋಗು ಎಂದು ಹೇಳಲು ಒಂದು ಗುರು ಎಂಬ ವಸ್ತುವಿನ ಅವಶ್ಯಕತೆ ಇರುತ್ತದೆ. ಇಲ್ಲಿ ಶಂಕರರು ಜಾನಾತೀತಿ ಇದು ಬ್ರಾಹ್ಮಣ, ತರ್ಕದಿಂದ ತಿಳಿಯುವುದಿಲ್ಲ, ಇದನ್ನು ಅನುಭವಿಸುವುದನ್ನೇ ಹೇಳಬೇಕು. ಆದ್ದರಿಂದ ಗುರುವಿನ ಅವಶ್ಯಕ ಇದೆ. ಬ್ರಹ್ಮಜ್ಞಾನವನ್ನು ಬ್ರಾಹ್ಮಣರಿಗಲ್ಲ, ಬ್ರಾಹ್ಮ ವಿದ್ಯೆಯನ್ನು ತಿಳಿಯಲು ಬ್ರಾಹ್ಮಣನಾಗಿ ಬಾಳಬೇಕು. ಅಂದರೆ ಬ್ರಾಹ್ಮಣ ಎಂಬುದು ಜಾತಿ ಸೂತಕವಲ್ಲ, ಅದೊಂದು ಶ್ರೇಷ್ಠ ಮಟ್ಟದ ಜೀವನವಾಗಿರುತ್ತದೆ. ನಮ್ಮ ಕೃತಿ, ಆಚರಣೆ ಎರಡರಲ್ಲೂ ಸಹ ನಾವು ಇದನ್ನು ಅಳವಡಿಸಿಕೊಳ್ಳಬೇಕು. ಅಂದರೆ ಇದಕ್ಕೆಲ್ಲವೂ ಗುರುಕಾರುಣ್ಯವೇ ಕಾರಣವಾಗಿರುತ್ತದೆ. ಗಜದಂಡ ಸ್ವಾಮಿಗಳಿಂದ, ಗುರುವಿನಿಂದ ಅವರ ಎಲ್ಲ ವಿದ್ಯೆಯನ್ನು ಧಾರೆ ಎರೆಸಿಕೊಂಡು ಸನ್ಯಾಸ ದೀಕ್ಷೆ, ತಾರಕ ಮಂತ್ರಗಳನ್ನು ತೆಗೆದುಕೊಂಡು ಸಿದ್ಧಾರೂಢ ಎಂಬ ಅನ್ವರ್ಥನಾಮ ಗಜಾದಂಡ ಸ್ವಾಮಿಗಳು, ಸಿದ್ದಪ್ಪ ನಿನ್ನ ಹೆಸರು ಅನ್ವರ್ಥನಾಮವಾಗಿಯೇ ಇದೆ, ಸಿದ್ಧಾರೂಢ ಎಂದು ಪ್ರಸಿದ್ಧನಾಗು, ಲೋಕ ಕಲ್ಯಾಣದ ಮಾರ್ಗಗಳನ್ನು ತಿಳಿಸು, ಜನರ ಹಿತಕ್ಕಾಗಿ ಈ ವಿದ್ಯೆಯನ್ನು ಬಳಸು ಎಂದು ತಮ್ಮೆಲ್ಲ ಶಕ್ತಿಯನ್ನು ಸಹ ಗಜದಂಡ ಸ್ವಾಮಿಗಳು ಸಿದ್ದಪ್ಪನವರು ಅಥವಾ ಸಿದ್ಧಾರೂಢರಿಗೆ ಧಾರೆ ಎರೆಯುತ್ತಾರೆ. ಇಲ್ಲಿ ಒಂದು ಗಮನಿಸಬೇಕಾದ ಅಂಶ, ಸಿದ್ಧಾರೂಢರಿಗೆ ಆಗಿನ ವಯಸ್ಸು 18 ಅಥವಾ 19ರ ಒಳಗೆ. ವಿಷಯ ಭೋಗಗಳತ್ತ ವಾಲುವ ಕಾಲ ಅದು, ವಯಸ್ಸು ಅದು. ಜನ್ಮ ಸಾಧಕರ ಗುರುತೆ ಹೀಗಿರುತ್ತದೆ. ಅವರ ಧ್ಯೇಯವೇ ಬ್ರಹ್ಮವಾಗಿರುತ್ತದೆ. ಕರತಲ ಭಿಕ್ಷಾ ಸ್ತರತಲ ವಾಸಃ, ಭಿಕ್ಷೆಯನ್ನು ಬೇಡುತ್ತಾ ಸಿಕ್ಕಲ್ಲಿ ವಾಸ ಮಾಡುತ್ತಾ ಲೋಕ ಕಲ್ಯಾಣಕ್ಕಾಗಿ ಸ್ವಸಂಕಲ್ಪದಿಂದ ಆವಿರ್ಭವಿಸಿದ ಬ್ರಹ್ಮಜ್ಞರ
ಜೀವನವೇ ಹೀಗಿರುತ್ತದೆ. ಸ್ವಯಂ ಪ್ರಕಾಶಿತರಾದವರೂ ಸಹ ಅವರಿಗೂ ತಮ್ಮ ಗುರಿಯನ್ನು ಮುಟ್ಟಲು ಗುರುವು ಬೇಕೇ ಬೇಕು ಎಂಬುದರ ಇಲ್ಲಿನ ಮಹತ್ವವಾಗಿದೆ. ಇಲ್ಲಿ ಇನ್ನೊಂದನ್ನು ನಾವು ನೋಡಬೇಕು. ಸಕಲ ಶ್ರೇಷ್ಠ ಮಹಾತ್ಮರೂ ಸಹ ತಮ್ಮ ಗುರುತುಗಳನ್ನು ಬಿಟ್ಟು ಹೋಗಿದ್ದಾಗ ಅವರುಗಳ ವಯಸ್ಸು, ಆಚಾರ, ವಿಚಾರ ಅದೇ ಥರ ಇರುತ್ತದೆ. ಅಷ್ಟೇ ವರ್ಷ ಚತುರ್ವೇದಿ, ದ್ವಾದಶೇ ಶಾಸ್ತ್ರವಾನ್, ಷೋಡಶೇ ಕೃತವಾನ್ ಭಾಷ್ಯಂ, ದ್ವಾತ್ರಿಂಶತ್ ಮುನಿರಭ್ಯಗಾತ್. ಶಂಕರರು ಚತುರ್ವೇದಗಳನ್ನು 8 ವರ್ಷಕ್ಕೆ, ಸಕಲ ಶಾಸ್ತ್ರಗಳನ್ನು 12 ವರ್ಷದಲ್ಲಿ, ಷೋಡಶದಲ್ಲಿ ಭಾಷ್ಯಗಳನ್ನು ರಚಿಸಿ 32ಕ್ಕೆ ಪುನಃ ತಮ್ಮ ಲೋಕಕ್ಕೆ ಹಿಂದಿರುಗಿದರು ಎಂದು ಹೇಳುತ್ತೇವೆ. ಇದೇ ರೀತಿಯಲ್ಲಿ ನಮ್ಮ ಸಿದ್ಧಾರೂಢರ ಜೀವನದಲ್ಲೂ ನಡೆದಿದೆ. ಅದನ್ನು ಯಾವ ರೀತಿ ಎಂದು ಮುಂದೆ ತಿಳಿದುಕೊಳ್ಳೋಣ. ನಮಸ್ಕಾರ, ಧನ್ಯವಾದಗಳು. ಫಣಿ.